ನಾನು ಹಿಂಗೆ ಶಾಂತಮ್ಮ ದೇವೇಂದ್ರಪ್ಪ ಹಕ್ಕಂಡಿ. ನಮ್ಮ ತವ್ರ ಮನೆ ಮಿರಾಕೊನ್ನಳ್ಳಿ ದೊಡ್ಡ ಬಸನಗೌಡ್ರು DC ಮಗಳು. ನಾನು DC ಜಿಲ್ಲಾಧಿಕಾರಿ ಇದ್ರು ನಿಮ್ಮ ಯಜಮಾನ್ರು, ನಿಮ್ಮ ತಂದೆಯವರು. ನಮ್ಮ ತಂದೆಯವರು ಎಲ್ಲೆಲ್ಲಿ ವರ್ಕ್ ಮಾಡಿದ್ರು? ಮಿರಾಕೊನ್ನಳ್ಳಿ ಅಲ್ಲ, ಎಲ್ಲೆಲ್ಲಿ ಕೆಲಸ ಮಾಡಿದ್ರು DC ಆಗಿ, ಜಿಲ್ಲಾಧಿಕಾರಿಗಳಾಗಿ? ಯಾವಾಗ? DC ಆಗಿ ಅವರು ಬಳ್ಳಾರ್ಯಾಗ ಮಾಡ್ಯಾರ, ಹೊಸಪೇಟೆಯಾಗ ಮಾಡ್ಯಾರ, ಆ ಟೈಮ್ನಲ್ಲಿ ನಡಗ್ಲಾಗ ಮಾಡ್ಯಾರ. ಅವರೆಲ್ಲ ನಮ್ಗೆ ಒಳ್ಳೆ ಸಂಸ್ಕಾರ, ಒಳ್ಳೆ ವಿದ್ಯಾ ಎಲ್ಲಾ ಕೊಟ್ರು. ಅದೇ ತರ ನೀವು ಮನೆಯಲ್ಲಿ ಹೆಣ್ಣು ಮಕ್ಕಳು ಸ್ವಸ್ಥರು ಮೊಮ್ಮಕ್ಕಳ ಕುಂದಿಸ್ಕೊಂಡು ಯೋಗ ಧ್ಯಾನ ಎಲ್ಲ ಮಾಡ್ರಿ. ಕುಟುಂಬ ಒಳ್ಳೆ ಸಂತೋಷದಿಂದ ನೆಮ್ಮದಿಯಾಗಿ ಆನಂದದಿಂದ ಇರ್ತೈತಿ. ನಾವೆಲ್ಲರನ್ನ ಹತ್ತು ಕರ್ಕೊಂಡು ಪ್ರೀತಿಲಿಂದ ಕಂಡಾಗ ನಾವಲ್ಲಿ ನಮ್ಮ ಮನೆ ದೇವ್ರನ್ನ ಕಾಣಬಹುದು, ಒಳ್ಳೇದು ಆಗ್ತೈತಿ ಅಂತ ಕೇಳ್ತೀನಿ. ನಿಮ್ಮ ಮಗಳು ಧ್ಯಾನ ಮಾಡ್ತಾರ? ನಮ್ಮ ಮಗಳು ಧ್ಯಾನ ಮಾಡ್ತಾರೆ. ಏನ್ ತೊಂದ್ರೆ ಇತ್ತು ಅವ್ರಿಗೆಲ್ಲ ಶುಗರು BP ಈ ವಯಸ್ಸಿಗೆ ಬಂದೈತ್ರಿ. ನಮಗೆ ಈಗ ಬರೋದ್ಕಿಂತ ಮೊದ್ಲು ಅವ್ರ ಈಗ ಧ್ಯಾನದಿಂದ ಅವ್ರೆಲ್ಲ ಆರೋಗ್ಯವಾಗಿ ಅದಾರ. ನೀವು ಧ್ಯಾನ ಮಾಡ್ರಿ, ಯೋಗ ಮಾಡ್ರಿ, ಎಲ್ಲ ಇಂಥವೆಲ್ಲ BP ಶುಗರು ಏನೊಂದು ಬರೋದಿಲ್ಲ. ಮಕ್ಕಳ ಜೊತೆಗೆ ಮೊಮ್ಮಕ್ಕಳು ಸ್ವಸ್ಥರು ಎಲ್ಲರೂ ಆನಂದದಿಂದ ಇರ್ರಿ. ಸುಖ ಸಂಸಾರ ಆಕೈತಿ, ಅವಾಗ ಎಲ್ಲ ಚೆನ್ನಾಗಿ ನಡೀತೈತಿ. ಮನಸ್ಸಿನ ಒತ್ತಡ ಕಡಿಮೆ ಆಕತಿ, ದುಃಖಗಳು ನಿವಾರಣೆ ಆಕತಿ. ನಾವು ಯಾವ್ದು ಮರಿಬಾರ್ದಂತೀವ ಮರ್ಕಾಂತ ಬರ್ತೀವಿ ಗುರುಜಿ. ಅದರ್ಲಿದ್ದ ಶಾಂತಿ ಸಮಾಧಾನ ಏನು ನಮಗೆ ಬ್ಯಾಡ್ ಅಂದದ್ದೆಲ್ಲ ಅವಾಗ ಸ್ವಲ್ಪ ಬೇಕು ಅಂತ ಅನ್ಸ್ಕೊಂತ ಬರ್ತೈತಿ ಗುರುಜಿ. ಎಷ್ಟು ವರ್ಷದಿಂದ ಇಲ್ಲಿ ಬಂದೆ? ಈಗಲೇ ನಾ ಬಂದು 3-4 ವರ್ಷದಿಂದ ಬರ್ತಾ ಇದೀನಿ ಗುರುಜಿ. ಇಲ್ಲಿ ಬಂದಾಗಿದ್ದ ನನಗೆ ಬಹಳ ಸಮಾಧಾನ ಅನ್ಸೈತೆ. ಇಲ್ಲದ್ರ ಮುಂಚೆ ಸುಮ್ನೆ ಹತ್ಗ ಅಂತ ಕುಂತ್ ಬಿಟ್ಟಿದ್ ಗುರುಜಿ. ನಮ್ಮ ರೂಪಾ ಮೇಡಮ್ ಅವ್ರ ಇಲ್ಲಿ ಕರ್ಕೊಂಬಂದ್ ನಮ್ಮನ್ನ ಒಂದ್ ಧ್ಯಾನ ಕಚ್ಚಾರ ಗುರುಜಿ. ಅಲ್ಲಿದ್ದ ನಮ್ಗೆ ಈ ಜಾಗಕ್ಕೆ ಬಂದ್ ಹೋದ್ರೆ ಒಂದ್ ಎನರ್ಜಿ ಬರ್ತೈತಿ ಗುರುಜಿ. ಅದಕ್ಕಾಗಿ ನಾವು ತಿಂಗಳಿಗೆ ಒಂದ್ಸಲ 15 ದಿವಸಕ್ಕೊಂದ್ಸಲ ಇಲ್ಲಿ ಬಿಡೋದಿಲ್ಲ ಗುರುಜಿ. ನಾವು ಹಂಗ ಬಂದ್ ಹೋಗ್ತೀವಿ ಗುರುಜಿ. ಇಲ್ಲಿ ಧ್ಯಾನ ಮಾಡೋದ್ರಿಂದ ಸಮಾಧಾನ ಅನ್ಸ್ತದೆ ಗುರುಜಿ. ನಮಸ್ಕಾರ.